Hello everyone, welcome back to Aliga's Channel YouTube channel. ಎಲ್ರು ಹೇಗಿದ್ದೀರಾ? ನಾವ್ ಯಾಕೆ ಇವತ್ತು ಇಷ್ಟು ನಿಧಾನ ಮಾತಾಡ್ತಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಮಿಂಚು ಮಕ್ಳಿದಾರೆಲ್ಲ ನಿದ್ದೆ ಮಾಡಿದ್ದಾರೆ, ಅದಕ್ಕಂತ ಹೇಳ್ಬಿಟ್ಟು ನಿಧಾನ ಮಾತಾಡ್ತಿದೀವಿ. ಇವತ್ತಿನ ಬ್ಲಾಗ್ ಅಲ್ಲಿ ಇವ್ರನ್ನ ನಿಮ್ಗೆ ಪರಿಚಯ ಮಾಡ್ತಾನೆ ಅನ್ಕೊಂಡಿದೀವಿ. ಹಾಗೆ ಇವ್ರ ಹೆಸರು ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ, ಅದನ್ನ ಹೇಳೋಣ ಅಂತ ಅನ್ಕೊಂಡ್ವಿ. ಬಟ್ ಅವಾಗ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಈ ಬ್ಲಾಗ್ ಅಲ್ಲಿ ಇನ್ನೊಬ್ರು ಬರ್ಬೇಕಾಗುತ್ತೆ. ಆ ಗೆಸ್ಟಿನ್ ಕರ್ಕೊಂಬರೋಣ. ರೆಡಿ ಇದ್ದೀರಾ? ಬನ್ನಿ ಕರ್ಕೊಂಬರೋಣ. ಗೊತ್ತಾಯ್ತಲ್ಲ ಯಾರು ಬಂದಿದ್ದಾರೆ ಅಂತ. ಇವತ್ ವಿಡಿಯೋದಲ್ಲಿ ಅಮ್ಮನು ಬಂದಿದ್ದಾರೆ. ಯಾಕೆ ಅಂದ್ರೆ ಈ ಮರಿಗಳು ಬಂದ್ಮೇಲೆ ಅಮ್ಮ ಬರ್ಲಿಲ್ಲ ಅಂದ್ರೆ ವಿಡಿಯೋ ಕಂಪ್ಲೀಟೇ ಅಲ್ಲ. ಈ ಮರಿಗಳಲ್ಲಿ ನಾವ್ ಹೆಂಗೆ ಅಂದ್ರೆ ಪ್ರತಿ ಸತಿ ಮರಿ ಹಾಕ್ದವಾಗ ನಂಗೂ ಒಂದೇ ಒಂದು ನಾನು ಅಮ್ಮ ಮತ್ತೆ ಪಲ್ಲವಿ ಜಾಸ್ತಿ ತಗೊಳ್ಳೋದು. ನಮ್ದು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನಂದು ದಪ್ಪ ದಪ್ಪ ಇರೋರೆಲ್ಲ ಫಸ್ಟ್, ಇವಳಂತೂ ಫಸ್ಟ್ ದಪ್ಪ ಮರಿ ಸೆಲೆಕ್ಟ್ ಮಾಡಿ ನಂತರನೇ ಇರ್ಬೇಕಲ್ವಾ ಸ್ವಲ್ಪ ಮರಿ ಅಂದ್ಮೇಲೆ. ನಾನು ಒಂದ್ ಸ್ವಲ್ಪ ನಂತರದೇ ತಗೊಂಡು ಜೋಕ್ ಮಾಡ್ಬೇಕು ಈ ತರ ಎಲ್ಲ. ಸರಿ, ನಾವು ಮರಿಗಳನ್ನ ಹಂಗೆ ಶಿಫ್ಟ್ ಮಾಡ್ಕೊಳ್ಳೋದು. ನಾನು ಒಂದೆರಡು ಮರಿ, ನಾನು ಸೈಜ್ ವೈಸ್ ಬರ್ತೀನಿ. ಸ್ವಲ್ಪ ದೊಡ್ಡಗಿರೋದ್ ನೋಡಿ ನಾನು ಎತ್ತಿಟ್ಕೊಂತೀನಿ. ಇವಳು ಅದಕ್ಕೆ ನೆಕ್ಸ್ಟ್ ಸೈಜ್ ಅಲ್ಲಿ ತಗೊಂತಾಳೆ. ನಾನು ಇವರಿಬ್ರು ಬಿಟ್ಟಿದ್ರಲ್ಲಿ ನಾನ್ ತಗೋತೀನಿ. ಆಮೇಲೆ ನಾನು ಇವಳಿಗೆ ಮತ್ತೆ ಅಪ್ಪಂಗೆ ನಾನು ಅಮ್ಮ ಆಕ್ಚುಲಿ ನಾನ್ ಸೆಲೆಕ್ಟ್ ಮಾಡ್ತೀನಿ. ಅಪ್ಪ ಅಂತ ಹೇಗೂ ಸೆಲೆಕ್ಟ್ ಮಾಡೋದೇ ಇಲ್ಲ. ಅಪ್ಪಂಗೆ ಏನ್ ಗೊತ್ತಾ, ಅಪ್ಪಂಗ್ ಮರಿ ಇರ್ತಾ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರಲ್ಲ. ಅಪ್ಪಂಗ್ ಏನಿದ್ರು ಚೂರ್ ದೊಡ್ಡ ಆಗ್ಬೇಕು, ಓಡಾಡ್ಬೇಕು, ಅವಾಗ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಒಂದ್ 20 ದಿವಸ 25 ದಿವಸ ಫುಡ್ ಎಲ್ಲ ತಿನ್ನಕ್ ಸ್ಟಾರ್ಟ್ ಮಾಡಿದ್ವು ಅಂದ್ಮೇಲೆ ಅವ್ರಾಗ ಅವ್ರೇ ತಿನ್ನಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಪ್ಪ ಬರ್ತಾರೆ. ಅಪ್ಪನ ಎಂಟ್ರಿ ಆಗೋದು. ಅಲ್ಲಿ ತನಕ ನಂದು ಅಮ್ಮಂದು ಇದಾಗ್ತಿರುತ್ತೆ. ಇವಳದ್ ಗೆಸ್ಟ್ ಅಪಿಯರೆನ್ಸ್ ಅವಾಗ ನಾವೇನಿದ್ರು ಅವ್ರು ದೊಡ್ಡ ಆದ್ಮೇಲೆ ಮಾತ್ರ ನಮ್ದು ಏನಂತಾರೆ ಅಂಡರ್ ಕೇರ್ ಅಂತಿರ್ತಾರೆ. ಎಷ್ಟೊತ್ ನೀವೇ ಮಾತಾಡ್ತೀರಾ, ಮರಿಗಳನ್ನ ನಮ್ಗೂ ತೋರಿಸಿ. ರೆಡಿ ಇದ್ದೀರಾ? ತೋರಿಸ್ತೀವಿ. ಫಸ್ಟ್ ಯಾರು ಬರ್ತಾರೆ ಅದ್ ಯಾರ್ದು ಹಿಂಗೆ ನಾ ಕಣ್ ಮುಚ್ಕೊಂಡ್ ತೆಗಿತೀನಿ. ಹೇಗೂ ನಾ ಹಿಂತಿರ್ಗಿಲ್ಲ, ಯಾರು ಸಿಗ್ತಾರೋ ಅವ್ರು ತೆಗಿತೀನಿ. ಇದ್ ನನ್ ಫೇವಿ ಬಂದಿದ್ದು. ನಿಮ್ಗೆ ನಾವ್ ಇಟ್ಟಿರೋ ಹೆಸರೆಲ್ಲ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಇದೇನ್ ಹಿಂಗ್ ಹೆಸರು ಇಟ್ಕೊಂಡು ನೀವು ಎಲ್ಲೂ ಕೇಳಿರಲ್ಲ, ಇನ್ ಮುಂದೆ ಕೇಳಲ್ಲ ಅಂತ ಹೆಸರುಗಳು. ಅಂದ್ರೆ ಏನ್ ಗೊತ್ತಾ, ಇವಾಗ ಮರಿ ಇರ್ತಾ ಇದು ಪಲ್ಲವಿದು ಫೇವಿ, ಅವಳು ನಂದು ಫೇವಿ ಅಂತ. ನಾವೇನಂದ್ರೆ ಮರಿ ಹೆಂಗು ನಾವ್ ಕೊಡ್ತೀವಲ್ವಾ, ನೆಕ್ಸ್ಟ್ ಅವ್ರಿಗೆ ಬೇರೆ ಹೆಸರು ಬರುತ್ತೆ. ನಮಗ್ ಕರಿಯಕ್ ಒಂದ್ ಸ್ವಲ್ಪ ತಮಾಷೆಯಾಗಿರ್ಲಿ, ದಿನ ಒಂಚೂರು ಎಂಟರ್ಟೈನ್ಮೆಂಟ್ ಇರ್ಲಿ ಹಂಗಂತ ಹೇಳ್ಬಿಟ್ಟು ಇವಳು ನನ್ ಫೇವ್ರೇಟ್. ಅದಕ್ಕೆ ನಾನು ಅವಳೊಂದ್ ಫೇವಿ ಅಂತ ಕರಿತೀನಿ. ನೋಡಿ ಚೆನ್ನಾಗಿದಲ್ಲ ಫೇವಿ. ನೆಕ್ಸ್ಟ್ ಒನ್ ಬರ್ತಾರೆ ನೋಡಿ. ಇದ್ಯಾರಿದು? ಇವಳಿಲ್ ಮಲ್ಗಿರ್ತಾಳೆ ಈಗ. ಇದು ಗುಂಡ. ಇದು ಅಂದ್ರೆ ಇದು ಕಾಮನ್ ಎಲ್ಲರಿಗೂ ಸೇರಿ ಅವನು ಗುಂಡ. ಅಮ್ಮ ಹೆಸರಿಟ್ಟಿದ್ದದ ಹೆಸರು, ಇದು ನಾನ್ ಹೆಸರಿಟ್ಟಿದ್ದು. ಇವಳು ಹೆಸರಿಡ್ತಾಳಲ್ಲ ಅದನ್ ಮಾತ್ರ ನಿಮಗ್ ಕೇಳ. ನಾವ್ ಹೆಸರಿಡೋದೆಲ್ಲ ಚೀನಾದಲ್ಲಿ ಹೆಸರಿಡ್ತಾರಲ್ಲ, ಬರೀ ಸೌಂಡ್ ಇರುತ್ತಲ್ಲ, ಹಂಗೆ ನಾನು ಹೆಸರಿಡೋದು. ಆಯ್ತಾ, ಇವನ್ ಗುಂಡ, ಇವಳು ಫೇವಿ ಆಯ್ತು. ನೆಕ್ಸ್ಟ್ ನೋಡೋಣ ಯಾರು ಬರ್ತಿದ್ದೀರಾ, ಯಾರ್ ಬಂದ್ರಿ? ಪಿಟ್ಟು. ಇವನ್ ಪಿಟ್ಟು ಸಣ್ಣ ಇದ್ದಾನೆ, ಇವನು ಸ್ವಲ್ಪ ಸಣ್ಣಕ್ಕಿದ್ದಾನೆ. ಅಂದ್ರೆ ಪಿಟ್ಟು ಅಲ್ವಾ? ಕರಿಯಮ್ಮ. ನೀವ್ ಹೆಸರು ಇಟ್ಕೊಂಡ್ ಏನು ಮನ್ಸಿಗೆ ತಗೊಳಕ್ ಹೋಗ್ಬೇಡಿ. ಅದ್ ಹಂಗೆ ಒಬ್ಬೊಬ್ರಿಗೆ ನಾವು ಮುದ್ ಯಾಕಂದ್ರೆ ಇವಳು ಒಂದ್ ಸ್ವಲ್ಪ ಬ್ಲಾಕ್ ಇದ್ದಾಳೆ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಈ ಕಲರ್ ಇಲ್ಲಿ ಬ್ಲಾಕ್ ಇದೆ, ಈ ಬ್ಲಾಕ್ ಬಂದಿದೆ ಜಾಸ್ತಿ. ಸೊ ಅವಳು ಕರಿಯಮ್ಮ. ಪಿಟ್ಟು ಅನ್ಕೊಂಡೆ. ಪಿಟ್ಟು ಸೇಮ್ ಹಿಂಗೆ ಇದ್ದಾನೆ, ಸ್ವಲ್ಪ ಸಣ್ಣ ಇದ್ದಾನೆ. ಈಗ ಅದು ಬ್ಲಾಕಿ. ನಂಗೊಂಚೂರು ಗೊತ್ತಾಗಲ್ಲ. ಇದು ಬ್ಲಾಕಿ, ಇದು ಬ್ಲಾಕಿ. ಇದು ಹೆಚ್ಚಿನ ಹೆಸರೆಲ್ಲ ಅಮ್ಮ ಇಡೋದಾಯ್ತಾ. ಈ ತರ ಬ್ಲಾಕಿ, ಕರಿಯಮ್ಮ. ಇನ್ನೊಂದಿದೆ ವಿಚಿತ್ರ ಹೆಸರು, ನೀವು ಕೇಳಿ ದಂಗಾಗ್ಬಿಡ್ತೀರಾ. ಇದು ನೋಡಿ ನಂದು ಟುವಿ ಟುವಿ. ನೋಡಿ ಎಂತ ಹೆಸರು? ಟುವಿ ಟುವಿ. ಹಿಂಗಿದೆ ಹೆಸರು ಅವಳದು. ಅವಳು ಹೋದ್ಸತಿ ಗೊಂಬೆ ಮರಿ ಹಾಕ್ದವಾಗ್ಲ ಮಿಂಚು ಮರಿ ಹಾಕ್ದವಾಗ್ಲ ಮಿಂಚು ಮರಿಯಲ್ಲಿ ಕಿಣ್ಕು ಅಂತ ಹೆಸರಿದ್ದೆ. ಆಮೇಲೆ ಹನಿ ಮರಿಗೆ ಚುಮ್ಮ ಅಂತ ಹೆಸರಿಟ್ಟಿದ್ದೆ. ನಾನ್ ಹೆಂಗೆ ಗೊತ್ತಾ, ಈಗ ಸ್ವಲ್ಪ ಗುಂಡ್ಗುಂಡಕ್ಕಿರೋದೆ ನಾನ್ ಇಟ್ಕೊಳ್ಳೋದು. ನಿಮ್ಗೆ ಹೆಂಗೂ ಗೊತ್ತಾಯ್ತು ನಾನ್ ಹೆಂಗ್ ಹೆಸರಿಟ್ಟಿರ್ತೀನಿ ಗೊತ್ತಾ? ಬೋಂಡಾ, ಗೋಡಂಬಿ, ದ್ರಾಕ್ಷಿ, ಹಿಂಗಿದ್ದೆ ಹೆಸರಿಡೋದ್ ನಾನು. ಇವಳೆಲ್ಲ ಸೌಂಡ್ ಎಫೆಕ್ಟ್ಸ್ ಎಲ್ಲ ಹೆಸರಿಡ್ತಾರೆ. ಅಮ್ಮಂಗೆ ಅವ್ನ್ ನೋಡಿದ ತಕ್ಷಣ ಹೆಂಗ್ ಅನ್ಸ್ತಾವೋ ಅದ್ರ ಬೇಸಿಸ್ ಮೇಲೆ ಹೆಸರು ಬರುತ್ತೆ. ನೆಕ್ಸ್ಟ್ ಯಾರು ಬರ್ತಾರೆ ನೋಡೋಣ. ಈ ಸತಿ ಮಿಂಚು. ನಿಮ್ಗೆ ಮಿಂಚು ಮರಿ ಹಾಕಿದ ವಿಷಯ ಗೊತ್ತಿಲ್ಲ. ಅವತ್ತು ವಿಡಿಯೋದಲ್ಲಿ ನೀವು ಲಾಸ್ಟ್ ವಿಡಿಯೋ ನೋಡಿತ್ತು. ಇದು ಪಿಟ್ಟು.
ನೀವು ಲಾಸ್ಟ್ ವ್ಲಾಗ್ ನೋಡಿದ್ರೆ ನಾನು ಮರಿ ಇದು ಮಿಂಚು ಇನ್ ಸದ್ಯದಲ್ಲೇ ಮರಿ ಹಾಕ್ತಾಳೆ ಅಂತ ಹೇಳಿ ಹೇಳಿದ್ದೆ. ಮರಿ ಹಾಕಿದಾಳೆ. ಆಲ್ಮೋಸ್ಟ್ ಎಷ್ಟು ದಿವಸ ಆಯ್ತು? 25 ದಿವಸ ಆಯ್ತು ಮಕ್ಕಳಿಗೆ. ನೆಕ್ಸ್ಟ್ ಯಾರು ಬರ್ತಾರೆ ಹೇಳಿ ನೋಡೋಣ. 8 ಜನ 8 ಮಕ್ಳಿದಾರೆ ಮಿಂಚುಗೀಗ. 8 ಮಕ್ಳ ಅಮ್ಮ. ನೆಕ್ಸ್ಟ್ ಯಾರಿಗೆ ನೋಡಂಗಿಲ್ಲ. ನಂಗ್ ಗೊತ್ತಾಯ್ತು, ಮಿನಿ ಗೊಂಬೆ ಇದು ಗೊಂಬೆ ತರಾನೇ ಇದೆ. ಇವನ್ ಟೇಬಲ್ ಈ ವಿಡಿಯೋದಲ್ಲಿ ಬೇರೆ ಟೇಬಲ್ ಬಂದಿದೆ ಇವತ್ತು. ಇವಳಿದಾಳಲ್ಲ, ನಮ್ ಗೊಂಬೆ ನೋಡಿದಿರಲ್ಲ ನೀವು, ಗೊಂಬೆ ತಂಗಿ ಇವಳು. ಸೇಮ್ ಒಂಚೂರ್ ಮುಖ ನೋಡಕ್ ಗೊಂಬೆ ತರ ಇದೆ. ಸೊ ನಾವ್ ಇವಳನ್ ಮಿನಿ ಗೊಂಬೆ ಅಂತ ಹೇಳಿ ಕರಿಯೋದು. ಇನ್ ಲಾಸ್ಟ್ ಯಾರು ಉಳಿದ್ರೆ ಹೇಳಿ ನೋಡೋಣ. ಪಿಂಗಾರ. ಈ ಹೆಸರು ಮಾತ್ರ ಕೇಳಿ ನೀವ್ ಏನು ಅನ್ಕೊಂಬೇಡಿ. ಅಮ್ಮ ಇಟ್ಟಿದ ಹೆಸರು ಅದು, ಪಿಂಗಾರ ಅಂತ. ಯಾಕಿಟ್ಲು ಗೊತ್ತಿಲ್ಲ. ಇನ್ನೊಂದಕ್ಕೆ ಬಂಗಾರ ಅಂತ ಇಟ್ಕೊಂಡಿದ್ಲು, ಅದಕ್ಕೆ ಇದನ್ನ ಪಿಂಗಾರ ಮಾಡ್ಬಿಟ್ಲು. ಅದಕ್ಕೆ ಹೆಸರು ಚೇಂಜ್ ಮಾಡಿದಾಳೆ ಹೆಚ್ಚು. ಪಿಂಗಾರ ನನ್ ಮುದ್ದುಗಳಿದ್ರಲ್ಲಿ ಒಂದ್ ಪಿಂಗಾರ, ಇನ್ನೊಂದ್ ಬ್ಲ್ಯಾಕಿ, ಇನ್ನೊಂದ್ ಪಿಟ್ಟು, ಇನ್ಯಾವ್ದೆ ನನ್ ಮುದ್ದು ಗುಂಡ. ನಂದಿಲ್ಲಿದೆ ಗುಂಡ. ಇದ್ ನನ್ ಗುಂಡ. ಗುಂಡ ಕಾಮನ್. ಇನ್ನೊಂದು ನಾನು ಅಮ್ಮ ಹಂಗೆ ಬಾಚ್ಕೊಂಡ್ಬಿಡ್ತೀವಿ. ಎಷ್ಟ್ ಬಾರಿ ಇದ್ರು ಅಷ್ಟೇ. ನಂದು ಅಮ್ಮಂದು ಜಾಸ್ತಿ ಇರುತ್ತೆ. ಇವಳಿಗೆ ಒಂದು ಕೊಡ್ತೀವಿ, ಅಪ್ಪಂಗೊಂದು ಕೊಡಲ್ಲ. ನನ್ ಟುವಿ ಗೊತ್ತಾ, ಅಪ್ಪಂಗ್ ಪ್ರತಿ ಸತಿ ನಿಜ ಹೇಳ್ಬೇಕಂದ್ರೆ, ನಮ್ ಪಿಟ್ಟು ಇದಾನಲ್ಲ, ಯಾರ್ ಪಿಟ್ಟು ಅಂದ್ರೆ ಅವನು 8 ಸಣ್ಣ, ಸ್ವಲ್ಪ ಸಣ್ಣಕ್ಕಿರೋನು. ಇವನನ್ನ ಅಪ್ಪಂಗ್ ಕೊಟ್ಬಿಡೋದು. ಈ ಸತಿ ನಾವ್ ಅಪ್ಪಂಗ್ ಕೊಟ್ಟೆ ಇಲ್ಲ, ಎಲ್ಲರೂ ನಾವೇ ಇಟ್ಕೊಂಡ್ಬಿಟ್ಟಿದೀವಿ. ನೋಡಿದ್ರಲ್ಲ ಇವ್ರನ್ನೆಲ್ಲ, ಹೆಂಗ್ ಅನ್ಸಿದ್ರು ನಿಮ್ಗೆ? ನಾವ್ ಹೀಗೆ ಏನೇನೋ ಹೆಸರು ಇಟ್ಕೊಂಡಿರ್ತೀವಿ. ನಿಮ್ಗೆ ನೀವೇನು ಅನ್ಕೊಳಕ್ ಹೋಗ್ಬೇಡಿ. ನೀವು ಏನಾದ್ರು ಹಿಂಗೆ ಹೆಸರು ಇರ್ತೀರ. ನಮ್ದೊಂದ್ ಟೇಬಲ್ ಅವಾಗ ಆ ಕಡೆ ಈ ಕಡೆ ಓಡಾಡ್ತೀರ. ನಿಮ್ಮನೆಲ್ಲ ಈ ತರ ಟೇಬಲ್ ಇರುತ್ತಾ? ಅದಾಗದೇ ಓಡಾಡೋಂಥದ್ದು ನಮ್ಮನೇಲಿದೆ ನೋಡಿ. ನಿಮ್ಮನೇಲೂ ನೀವು ಯಾವ್ದಾದ್ರು ಹೀಗೆ ಹೆಸರು ಇಟ್ಕೊಂಡು ಅಥವಾ ತಮಾಷೆಗೆ ಹೆಸರು ಇಟ್ಟಿದ್ದೀರಾ? ಕಮೆಂಟ್ ಮಾಡಿ ಆ ಹೆಸರು ಏನು ಅಂತ ಹೇಳಿ. ನಮ್ಗೆ ನೆಕ್ಸ್ಟ್ ಟೈಮ್ ಹೆಸರು ಇಡಕ್ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಗೆ ಇಷ್ಟು ಜನದ್ರಲ್ಲಿ ಯಾರ ಹೆಸರು ಇಷ್ಟ ಆಯ್ತು ಅಂತಾನು ಕಮೆಂಟ್ ಮಾಡಿ, ಆಯ್ತಾ? ನಾವು ಹಂಗೆ ಪ್ಲೀಸ್ ಈ ಟುವಿ ಹೆಸರು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಇಲ್ಲ, ಅವಳದು ಒಂದೇ ಆಪ್ಷನ್ ಇರೋದು, ನಮ್ದು ತುಂಬಾ ಇದೆ. ನೆನ್ಪಿಟ್ಕೊಂಡು ಕಮೆಂಟ್ ಮಾಡಿ, ಆಯ್ತಾ, ಯಾವ ಹೆಸರು ಇಷ್ಟ ಆಯ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಅಡಿಗಾಸ್ ಕೆನಲ್ ಯೂಟ್ಯೂಬ್ ಚಾನೆಲ್. ಬಾಯ್ ಬಾಯ್.